ಕೋಲಾರ ಡಿಸಿಸಿ ಬ್ಯಾಂಕು ಚುನಾವಣೆ ಘೋಷಣೆ ಆಗಿದೆ. ಅಭ್ಯರ್ಥಿಗಳು ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಾವು ಕೂಡ ಮಾಲೂರು ತಾಲೂಕಿಂದ 3 ಕ್ಷೇತ್ರಗಳಿಗೆ ಅಪ್ಲಿಕೇಶನ್ ಹಾಕ್ಸಿದ್ದೀನಿ. ನಾನು ಒಂದು ಸಹಕಾರ ಪತ್ತಿನ ಸಹಕಾರ ಸಂಘಗಳಿಂದ ಅಪ್ಲಿಕೇಶನ್ ಹಾಕ್ಸಿದ್ದೀನಿ. ಅದಕ್ಕೆ ಇಬ್ಬರನ್ನ ಹಾಕ್ಸಿದ್ದೀನಿ. ಒಂದು ಮುನಿಸ್ವಾಮಿ, ಇನ್ನೊಂದು ರಮೇಶ್. ಅದು 25ನೇ ತಾರೀಕು ಒಬ್ಬರನ್ನು ವಾಪಸ್ ತಗೊಂತೀನಿ. ಇನ್ನೊಂದು ಅದರ್ಸ್ 2 ಜಿಲ್ಲೆ ಸೇರಿ ಒಂದು ಅಭ್ಯರ್ಥಿ ಆಗಿರ್ತದೆ. ಅದಕ್ಕೆ 2 ಜಿಲ್ಲೆಯ ನಾಯಕರುಗಳು ಕೂಡ ಮಾಲೂರು ತಾಲೂಕಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ್ಸ್ ಅಲ್ಲಿ ನಾನು ನಮ್ಮ ಶ್ರೀನಿವಾಸ್, ನಮ್ಮ PL ಬ್ಯಾಂಕಿನ ಅಧ್ಯಕ್ಷರು ಶ್ರೀನಿವಾಸ್ ಅವ್ರನ್ನ ಅಭ್ಯರ್ಥಿಯಾಗಿ ಹಾಕ್ಸಿದ್ದೀನಿ. ಮತ್ತೆ ನಮ್ಮ ಮಿಲ್ಕ್ ಸೊಸೈಟಿಗಳಿಂದ ಜಿಲ್ಲೆಗೆ, ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಪಕ್ಷದ ವತಿಯಿಂದ, ನಮ್ಮ ಗುಂಪಿನಿಂದ ಅಭ್ಯರ್ಥಿ ನಮಗೆ ಬೇಕು ಅಂತ ಕೇಳಿದ್ದೆ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾನು ಗೋವರ್ಧನ್ ರೆಡ್ಡಿನ ನಾವು ಮಿಲ್ಕ್ ಯೂನಿಯನ್ ಸೊಸೈಟಿಗಳಿಂದ ಅಭ್ಯರ್ಥಿಯಾಗಿ 3 ಕ್ಷೇತ್ರಕ್ಕೆ ಮಾಲೂರು ತಾಲೂಕಿಂದ ಅರ್ಜಿಯನ್ನ ಹಾಕ್ಸಿದ್ದೀನಿ. ಯಾರಾದ್ರೂ ಆಗ್ಬೋದು, ಎಲ್ಲರಿಗೂ ಪ್ರತಿಸ್ಪರ್ಧಿ. ಮಾಲೂರು ತಾಲೂಕು ಒಂದು ಇತಿಹಾಸ ಏನಿದೆ ಅಂದ್ರೆ, ಯಾವುದೇ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ಯಾರೇ ನಮ್ಮ ಮೇಲೆ ಸ್ಪರ್ಧೆ ಮಾಡಿದ್ರು ಕೂಡ ನೇರವಾಗಿ ಪ್ರತಿಸ್ಪರ್ಧಿ ನಂಜೇಗೌಡ ನಾನೇ. ಯಾರು, ಯಾವ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿ. ಅದೇ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಇರ್ತಾರೆ. ಯಾರು ಕೂಡ ಕಾಂಗ್ರೆಸ್ ಪಾರ್ಟಿ ತೀರ್ಮಾನಬದ್ಧವಾಗಿರ್ತಾರೆ. ಕಾಂಗ್ರೆಸ್ ಪಾರ್ಟಿ ಇಲ್ದವರು ಆಚೆ ಕಡೆ ಇರ್ತಾರೆ. ನಾನು ಯಾರ ಹೆಸರು ಪ್ರಸ್ತಾಪ ಮಾಡಿ MLAಗಳು ಅಲ್ಲ. ನೋಡಿ, ಏನಾದ್ರು ಒಂದು ಸಂಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರೆ, ಆ ಸಂಸ್ಥೆ ಕೆಟ್ಟಿರೋ ಸಂಸ್ಥೆನ ಸರಿ ಮಾಡಬೇಕು ಅಂತಿದ್ರೆ ಜವಾಬ್ದಾರಿ ಇರೋಂಥವರು ಬರೋಕ್ಕೆ ಇಷ್ಟಪಡ್ತಾರೆ. ಈ DCC ಬ್ಯಾಂಕು ಒಂದು ವ್ಯವಸ್ಥೆ ಕೆಟ್ಟಿರೋದ್ರಿಂದ ಶಾಸಕರುಗಳು ಕೂಡ ಜವಾಬ್ದಾರಿ ತಗೊಂಡು ಸರಿ ಮಾಡಬೇಕು ಅಂತ. DCC ಬ್ಯಾಂಕ್ ತುಂಬಾ ಮುಖ್ಯ. ಇವತ್ತು ಸುಮಾರು ರೈತರಿಗೆ, ಮಹಿಳಾ ಸಂಘಗಳಿಗೆ, ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರು ಬಡ್ಡಿ ರಹಿತ ಸಾಲವನ್ನ ಕೊಟ್ಟಂತಹದ್ದು, ಸಾವಿರಾರು ಮಹಿಳಾ ಸಂಘಗಳಿಗೆ ಸಾಲವನ್ನ ಕೊಡುವಂತಹದ್ದು, ಮತ್ತೆ ರೈತರಿಗೆ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ಕೊಡುವಂತಹದ್ದು. ನಮ್ಮ ಸರ್ಕಾರ ಸಿದ್ದರಾಮಯ್ಯವರು ಕೊಟ್ಟಂತ ಕಾರ್ಯಕ್ರಮಗಳನ್ನ ಕೊಡುವಂತಹದ್ದು ಆಗ್ಬೇಕಾದ್ರೆ ಮುಖ್ಯವಾಗಿ DCC ಬ್ಯಾಂಕಿನ ಆಡಳಿತ ಮಂಡಳಿ ಸರಿ ಹೋಗ್ಬೇಕಾಗ್ತದೆ. ಸ್ವಂತಕ್ಕಾಗಿ DCC ಬ್ಯಾಂಕ್ನ ಬಳಸ್ಕೊಳ್ಳೋದಲ್ಲ. ರೈತರಿಗಾಗಿ, ಮಹಿಳಾ ಸಂಘಗಳಿಗೆ ಅವಕಾಶ ಕೊಟ್ಟಿರುವಂತ ಸರ್ಕಾರ ಮತ್ತೆ ಸಿದ್ದರಾಮಯ್ಯವರು. ಅದಕ್ಕೆ ಆಡಳಿತ ಕೊಡಬೇಕಾದ್ರೆ ಒಂದು ಒಳ್ಳೆ ಆಡಳಿತ ಮಂಡಳಿ ಬರಬೇಕಾಗ್ತದೆ. ಅದರಿಂದ ಇವತ್ತು ನಮ್ಮ ಶಾಸಕರುಗಳು ಕೂಡ ಇವತ್ತು DCC ಬ್ಯಾಂಕ್ ಅನ್ನ ಪ್ರವೇಶ ಮಾಡ್ತದ್ದು ಸ್ವಾಗತಕರ. ಕಾಂಗ್ರೆಸ್ ಅಲ್ಲಿ 2 ಬಣಗಳಿದೆ ಅಂತ ಒಂದು. ನಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಯಾವುದು 2 ಬಣ್ಣ ಇಲ್ಲ, ಒಂದೇ ಬಣ್ಣ ಇರೋದು. ಎಲ್ಲ ಒಟ್ಟಿಗೆ ಒಗ್ಗಟ್ಟಾಗಿದ್ದೀವಿ. ಇಲ್ಲಿ ಕಾಂಗ್ರೆಸ್ಸಿನ ಆಡಳಿತ DCC ಬ್ಯಾಂಕ್ ಆಡಳಿತ ಮಂಡಳಿ ಬರ್ತದೆ. ಅಲ್ಲ, ಏನೇನು ಆಗಿದೆ ಅನ್ನೋದು ಈಗ ನೋಡ್ತಾ ಇದ್ದೀನಿ. ತನಿಖೆಗಳಾಗ್ತಾ ಇರೋದು, ಮತ್ತೆ ಪ್ರಾಬ್ಲಮ್ಸ್ಗಳೆಲ್ಲ ನೀವೇ ಪತ್ರಿಕೆಗಳಲ್ಲಿ ತೋರಿಸಿದ್ರಿ, TV ಮಾಧ್ಯಮಗಳಲ್ಲೂ ಕೂಡ ತೋರಿಸ್ತಾ ಇದ್ರಿ. ಇದೆಲ್ಲೋ ಒಂದ್ ಕಡೆ ಬೇಜಾರು ಕೂಡ ಇದೆ. ಅದು ಸರಿ ಮಾಡಬೇಕು ಅನ್ನೋದನ್ನ ಉದ್ದೇಶದಿಂದ ನಾವು ಇವತ್ತು ಶಾಸಕರುಗಳು ಕೂಡ ಬರ್ತಾ ಇದ್ದಾರೆ. ಅಲ್ಲ, ತನಿಖೆ ಮಾಡಬೇಕು ಅಂತೇಳಿ ಇದ್ದಾಗ ತನಿಖೆ ಆಗ್ಲೇಬೇಕಾಗ್ತದೆ. ಅದು ಪ್ರೋಸೆಸ್. ಅದು ತನಿಖೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಇದೆ ಸರ್ಕಾರ ಮುಂದೆ. ಅದು ಪ್ರೊಸೀಜರು ಮತ್ತೆ ಪ್ರೋಸೆಸ್ ಆಗ್ತಾ ಇದೆ. ಏನು ಕೋಮಲ್? ಅಲ್ಲಿ MLA ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ನಾನು MLA ಇದ್ದಲ್ಲ, ನಾನು MLA ಡೈರೆಕ್ಟರ್ ಆಗಿದ್ದೆ. ಇನ್ನು ಯಾರಾದ್ರೂ MLAಗಳು ಬರೋದಾದ್ರೆ ಆ ಸಂಸ್ಥೆ ಕೂಡ ಒಳ್ಳೆ ಚೆನ್ನಾಗಿ ಕಟ್ಟೋದಕ್ಕೆ ಸಹಕಾರ ಆಗ್ತದೆ. ನಾನು MLA ಆಗಿ, ಡೈರೆಕ್ಟರ್ ಆಗಿ, ಅಧ್ಯಕ್ಷ ಆಗಿದ್ದೇನಲ್ಲ. ಸೋಲಾರ್ ಪ್ಲಾಂಟ್ ಬಂದಿದ್ದು, MK ಗೋಲ್ಡನ್ ಡೈರಿ ಬಂದಿದ್ದು, ಐಸ್ ಕ್ರೀಮ್ ಪ್ಲಾಂಟ್ ಬಂದಿದ್ದು, ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಬಂದಿದ್ದು. ಶಾಸಕನಾಗದೇ ಇದ್ದಿದ್ರೆ, ಮೊದಲ ಯಾರು ಶಾಸಕರಾಗಿ ಬರ್ದೇ ಇದ್ದಿದ್ರಿಂದ ನಮ್ಮ ಕೋಲಾರ ಒಕ್ಕೂಟ ಹೆಂಗಿತ್ತು? ಒಕ್ಕೂಟವಾಗಿತ್ತು. ಹೊಸ ಯೋಜನೆಗಳ ಕಾರ್ಯಕ್ರಮಗಳು ಬಂದಿದ್ದು ಯಾವಾಗ? ಶಾಸಕನು ಅಲ್ಲಿ ಡೈರೆಕ್ಟರ್ ಆಗಿ, ಶಾಸಕರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಿಂದ, ಸರ್ಕಾರದ ಸಹಕಾರ ತಗೊಂಡಿದ್ರಿಂದ ಇವೆಲ್ಲ ಕೂಡ ಕೋಲಾರ ಒಕ್ಕೂಟ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಕೂಡ ಅವಕಾಶಗಳು ಬಂತು. ಈಗೂ ಕೂಡ ಅಷ್ಟೇ. ಇವತ್ತು DCC ಬ್ಯಾಂಕ್ಗೆ ಅಲ್ಲ, ಕೋಲಾರ ಯೂನಿಯನ್ ಕೂಡ ಯಾರು ಬೇಕಾದ್ರೂ ಶಾಸಕರು ಬರೋದಾದ್ರೆ ಒಳ್ಳೇದಾಗ್ತದೆ. ನೀವು ಕೂಡ ಸ್ಪರ್ಧೆ ಮಾಡ್ತೀರಾ ಸರ್? ಅಲ್ಲ, ನಾನು ಯಾರ ಹೆಸರು ಪ್ರಸ್ತಾಪ ಮಾಡಕ್ ಹೋಗುದಿಲ್ಲ.
ಇವತ್ತು ನಮ್ಮ ಕೋಲಾರ ಡಿಸಿಸಿ ಬ್ಯಾಂಕ್, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಸ್ವಲ್ಪ ಆಡಳಿತ ಕೆಟ್ಟಿದೆ ಅನ್ನೋದ್ರ ಬಗ್ಗೆ ನೀವೇ ಎಲ್ಲ ಕೂಡ ಹೇಳಿದಿರಿ. ನಾವು ಕೂಡ ಅದನ್ನ ನೋಡ್ತಾ ಇದ್ದೀವಿ. ಉದಾಹರಣೆ ನಾನು ಹೇಳಲೇಬೇಕು ಅಂತ ಹೋದಾಗ ಇವತ್ತು ನಮ್ಮ ಉದಾಹರಣೆ ನನ್ನ ತಾಲೂಕಲ್ಲಿ ನಾನು ಹೇಳ್ಬೇಕಾದ್ರೆ ನಮ್ಮ ಮಹಿಳಾ ಸಂಘಗಳು ಕೊಟ್ಟಂತ ಸಾಲಗಳಲ್ಲಿ ಬೇಕಾದಷ್ಟು ಮಿಸ್ಯೂಸ್ ಆಗಿದೆ. ಸುಮಾರು ಮಹಿಳಾ ಸಂಘಗಳಿಗೆ ಸಾಲ ಸ್ಯಾಂಕ್ಷನ್ ಆಗಿದೆ, ಇಲ್ಲಿ ಬ್ಯಾಂಕಲ್ಲಿ ಡ್ರಾ ಆಗಿದೆ, ಆದರೆ ಮಹಿಳಾ ಸಂಘಗಳಿಗೆ ವಿತರಣೆ ಆಗಿಲ್ಲ. ಇಂಥ ಕಂಪ್ಲೇಂಟ್ಸು 2 ಜಿಲ್ಲೆಯಲ್ಲಿ ಇದೆ. ನಾನು ನನ್ನ ತಾಲೂಕಲ್ಲಿ ಏನಪ್ಪಾ ಇದು ಅಂತ ನೋಡಕ್ ಹೋದಾಗ ನನ್ನ ತಾಲೂಕಲ್ಲೂ ಕೂಡ ಅದು ಸಿಕ್ಕಿದೆ. ಅದು ತನಿಖೆ ಪ್ರಾರಂಭ ಆಗಿದೆ. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಾಗಿದ್ರು ಕೂಡ ಆ ಕೆಲಸ ಮಾಡಿದ್ರೆ ಅದು ತಪ್ಪು. ಅದು ಕಾನೂನು ಪ್ರಕಾರ ತನಿಖೆ ಆದ್ಮೇಲೆ ಕ್ರಮ ವಹಿಸ್ತಾರೆ. ಇವೆಲ್ಲ ಪಕ್ಷ ರಾಜಕಾರಣ ಇರಬಾರ್ದು.